ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿಯಲ್ಲಿ ಸಾಫ್ಟ್ ಆಗಿರುವಂಥ ಲೇಯರ್ಡ್ ಚಪಾತಿನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ತುಂಬಾ ಸುಲಭ, ಒಂದೆರಡು ಸ್ಟೆಪ್ಗಳಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಕೊನೆವರೆಗೂ ನೋಡಿ. ಅಡುಗೆ ಬರದೇ ಇರೋ ಕೂಡ ಇದನ್ನು ಮಾಡ್ಬೋದು. ಇದಕ್ಕೆ ಮೊದಲಿಗೆ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ನಾರ್ಮಲಾಗಿ ಯಾವ ಗೋಧಿ ಹಿಟ್ಟು ಬಳಸ್ತೀರೋ ಅದನ್ನೇ ಬಳಸಿ. ನೋಡಿ, 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ಎಣ್ಣೆಯನ್ನು ಕೂಡ ಬಳಸ್ಬೋದು. ನೋಡಿ, ಇಲ್ಲಿ 1/4 ಕಪ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹಾಲಿದ್ರೂ ಸಾಕು, ಅದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅಥವಾ ಹಾಲು ಬೇಡ ಅಂದರೆ ನೀವು ನೀರಲ್ಲೇ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೋದು. ಹಾಲಲ್ಲಿ ಹಿಟ್ಟನ್ನು ಕಲಿಸೋದ್ರಿಂದ ಚಪಾತಿ ಏನಿದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಒಂದ್ಸರಿ ನೀವು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ಸಾಫ್ಟಾಗಿ ಚಪಾತಿನ ಸ್ವಲ್ಪ ಹೊತ್ತು ನಾದ್ಕೊಳ್ಬೇಕು. ಆವಾಗಲೇ ನಿಮಗೆ ಸಾಫ್ಟಾಗಿರುವಂಥ ಚಪಾತಿ ಬರುತ್ತೆ. ನಾದ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಕೊಡಿ. ಹಿಟ್ಟನ್ನು ನಾದೋಕ್ಕೆ ಸ್ವಲ್ಪ ಟೈಮ್ ಕೊಡಿ. ಬೇಗನೆ ನಾದಿ ಇಡಬಾರ್ದು. ಸ್ವಲ್ಪ ಚೆನ್ನಾಗಿ ಕೈಯಿಂದ ಈ ಥರ ಮ್ಯಾಶ್ ಮಾಡ್ಕೊಳ್ತಾ ನಾದ್ಕೊಳ್ಬೇಕು ಹಿಟ್ಟನ್ನು ಸಾಫ್ಟ್ ಆಗೋವರೆಗೂ. ಇವಾಗ ನೋಡಿ, ಪೂರ್ತಿ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 10 ನಿಮಿಷ ನೆನೆಯಾಕ್ಬಿಟ್ರೆ ಚೆನ್ನಾಗಿ ಚಪಾತಿ ಬರ್ತವೆ. ಹಾಗೆ ಅಥವಾ ನೀವು ಹಾಗೆ ದಿಢೀರಾಗಿ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಒಂದು 10 ನಿಮಿಷ ನೆನೆಯಾಕ್ಬಿಟ್ಟಿದ್ದೆ. ಚೆನ್ನಾಗಿ ನೆನೆದಿದೆ. ಇನ್ನಷ್ಟು ಸಾಫ್ಟ್ ಆಗುತ್ತೆ ಹಿಟ್ಟು. ಸೊ ನೋಡಿ, ಎಷ್ಟು ಸಾಫ್ಟಾಗಿ ನಾದ್ಕೊಂಡಿರ್ತೀವೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಸಾಫ್ಟ್ ಆಗುತ್ತೆ ನೆನೆಸೋದ್ರಿಂದ. ಆವಾಗ ನಿಮಗೆ ಚಪಾತಿ ಆಟೋಮೆಟಿಕ್ಕಾಗಿ ಸಾಫ್ಟಾಗಿ ಬರುತ್ತೆ. ಹಾಗೆ ಈ ಸ್ಟೆಪ್ಗಳನ್ನು ಫಾಲೋ ಮಾಡೋದ್ರಿಂದ ಸಾಫ್ಟಾಗಿರೋಂಥ ಚಪಾತಿನ ನೀವು ಸುಲಭವಾಗಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ನೀವು ಚಪಾತಿ ಮಾಡಲಿಕ್ಕೆ ಎಷ್ಟು ಹಿಟ್ಟು ತೊಗೊಳ್ತೀರೋ ಅಷ್ಟು ತೊಗೊಂಡು ನಾನಿಲ್ಲಿ ಒಣ ಗೋಧಿ ಹಿಟ್ಟಿನಲ್ಲಿ ಈ ಥರ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಲಟ್ಟಣಿಗೆ ತೊಗೊಂಡು ಸ್ವಲ್ಪನೇ ಲಟ್ಟಿಸಿ ಚಿಕ್ಕ ರೋಟಿ ಆಕಾರಕ್ಕೆ ನಾನಿಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ತಿದ್ದೀನಿ. ಜಾಸ್ತಿ ಎಲ್ಲ ಸ್ವಲ್ಪ ಹಾಕಿದ್ರೂ ಸಾಕು. ಈ ಥರ ಗ್ರೀಸ್ ಮಾಡಿಕೊಂಡು ಈ ಥರ 2 ಫೋಲ್ಡ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, 4 ಲೇಯರ್ ಆಯಿತು. ಸೊ ಸುಮಾರು ಜನಕ್ಕೆ ಚಪಾತಿ ಮಾಡೋಕ್ಕೆ ಬರ್ತಿರಲ್ಲ, ಅಂಥವ್ರಿಗೆ ಈ ವಿಡಿಯೋ ರೆಕಮೆಂಡೆಡ್ ಅಂತ ಹೇಳ್ತೀನಿ. ಬರ್ತಿರೋರು ದಯವಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿ. ಸೊ ನೋಡಿ, ಈ ಥರ ಲಟ್ಟಿಸ್ಬೇಕು. ಈ ಲಟ್ಟಿಸೋ ವಿಧಾನ ಏನಿದೆ ನೋಡಿ, ಇದನ್ನು ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸಾಫ್ಟಾಗಿ ರೌಂಡ್ ಶೇಪ್ನಲ್ಲಿ ಚಪಾತಿನ ಮಾಡ್ಬೋದು. ಸುಮಾರು ಜನ ಕಾಮೆಂಟ್ಸ್ನಲ್ಲಿ ಕೇಳ್ತಿರ್ತೀರ ರೌಂಡ್ ಶೇಪ್ನಲ್ಲಿ ಯಾವ ರೀತಿ ಚಪಾತಿ ಮಾಡೋದು ಅಂತ. ಲಟ್ಟಿಸೋ ಅಂಥ ವಿಧಾನ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ನೋಡಿ, ಈ ಥರ ಚಿಕ್ಕ ರೋಟಿ ಆಕಾರಕ್ಕೆ ಲಟ್ಟಿಸ್ಕೊಂಡಿದ್ದೀನಿ. ಜಾಸ್ತಿ ತೆಳುವಾಗಿ ಲಟ್ಟಿಸ್ಬಿಡಿ, ಸ್ವಲ್ಪ ದಪ್ಪನೇ ಲಟ್ಟಿಸ್ಬೇಕು. ಆವಾಗ ಉಬ್ಕೊಂಡು ಬರುತ್ತೆ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಗ್ರೀಸ್ ಮಾಡಿಕೊಂಡು, ಇಲ್ಲಿ ತವೆ ಕೂಡ ಫುಲ್ ಕಾಯ್ದಿದೆ. ಪೂರ್ತಿಯಾಗಿ ಕಾಯ್ದಿರೋಂಥ ತವೆ ಮೇಲೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ತವೆನ. ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಒಂದು ಕಡೆ ಪೂರ್ತಿಯಾಗಿ ಬೇಯಕ್ಕೆ ಬಿಡಬೇಕು ಚಪಾತಿನ. ಒಂದು ಕಡೆ ಪೂರ್ತಿಯಾಗಿ ಬೆಂದ ಮೇಲೇ ಇದನ್ನು ತಿರುಗಿಸಿ ಹಾಕಬೇಕು. ಮತ್ತೊಂದು ಕಡೆ ನೀವು ಪದೇ ಹಾಕಿದ ತಕ್ಷಣ ತಿರುಗಿಸಿ ಹಾಕಿದ್ರೆ ಅದು ಚಪಾತಿ ಏನಾಗುತ್ತೆ, ಸಾಫ್ಟಾಗಿ ಬರೋಲ್ಲ, ನಾರಾಗುತ್ತೆ. ನೀವು 1 ಗಂಟೆ ಬಿಟ್ಕೊಂಡು ತಿನ್ನೋಕೆ ಹೋದರೂ ಕೂಡ ಅದು ತಿನ್ನೋಕ್ಕಾಗಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ ಚಪಾತಿ. ಈ ಥರ ಹಾಕಿದ ತಕ್ಷಣ ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಂಡೆ ಮತ್ತೊಂದು ಕಡೆ ತಿರುಗಿಸ್ಕೊಳ್ಳಿ. ಇದು ಒಂದು ಇಂಪಾರ್ಟೆಂಟ್ ಟಿಪ್ ಅಂತ ಹೇಳ್ಬೋದು ಸಾಫ್ಟ್ ಆಗಿರೋಂಥ ಚಪಾತಿ ಮಾಡೋಕ್ಕೆ. ನೋಡಿ, ಈ ಥರ ನೋಡಿ, ಚಪಾತಿ ರೆಡಿ ಆಯಿತು. ನಾನಿಲ್ಲಿ ತೆಗಿತಾ ಇದ್ದೀನಿ ಒಂದು ಬೇರೆ ಪ್ಲೇಟ್ಗೆ. ಸೊ ಮತ್ತೊಂದು ವಿಧಾನದಲ್ಲಿ, ಇದಂತೂ ತುಂಬಾ ಈಸಿ ಮೆಥಡು. ಮಕ್ಕಳಿಗಂತೂ ಇದೇ ಥರ ಮಾಡಿಕೊಡಿ. ಸ್ಕೂಲ್ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆಲ್ಲ ಚಪಾತಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ತೊಗೊಂಡು ಈ ಥರ ನೋಡಿ ಕೈಯಿಂದ ಅಗಲವಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಇದಕ್ಕೆ 1-2 ಹನಿಯಷ್ಟು ಮಾತ್ರ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಕೂಡ ಬೇಕಾಗಿಲ್ಲ. ಸೊ ನಾನು ಕೂಡ ಎಷ್ಟು ಎಣ್ಣೆ ಹಾಕಿದೆ ಅಂತ ನೀವು ನೋಡಿರ್ಬೋದು. ನೋಡಿ, ಇದ್ರ ಮೇಲ್ಗಡೆ ಸ್ವಲ್ಪ ಒಣ ಹಿಟ್ಟನ್ನು ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಸ್ಪ್ರಿಂಕಲ್ ಮಾಡಿಕೊಂಡು ಈ ಥರ ಕೈಯಿಂದ ನೀವು ಪರಾಟ ಯಾವ ರೀತಿ ಮಾಡ್ತೀರಿ ನೋಡಿ, ಆಲೂ ಪರಾಟ ಅದೆಲ್ಲ ಯಾವುದೇ ಪರಾಟ ಆಗಿರಲಿ, ಯಾವ ರೀತಿ ಮಾಡ್ತೀರಲ್ಲ ಒಳಗಡೆ ಸ್ಟಫಿಂಗ್ನ ಹಾಕಿ ಆ ಥರ ಇದನ್ನು ಈ ಥರ ಮಾಡಿಕೊಂಡು ಲಾಕ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಮಾಡಿಕೊಂಡು ಕೈಯಿಂದ ಸೆಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಸೊ ಈ ಥರ ಮತ್ತೆ ಚಪಾತಿ ಈ ಥರ ರೌಂಡ್ ಶೇಪ್ನಲ್ಲಿ ಕೈಯಿಂದ ಸೆಟ್ ಮಾಡಿಕೊಂಡು ನೀವು ಒಣ ಹಿಟ್ಟಲ್ಲೂ ಕೂಡ
ಡಿಪ್ ಮಾಡಿಕೊಂಡು ಇದನ್ನು ಲಟ್ಟಿಸ್ಬೋದು, ಹಾಗೆ ಕೂಡ ಲಟ್ಟಿಸ್ಬೋದು, ಹಾಗೆ ಕೂಡ ತುಂಬ ಚೆನ್ನಾಗಿ ಲಟ್ಸತ್ತೆ ನೋಡಿ. ಸಾಫ್ಟಾಗಿ ಹಾಗೆ ರೌಂಡ್ ಶೇಪ್ನಲ್ಲಿ ಇದು ಬರುತ್ತೆ. ಇದೊಂದು ಈಸಿ ಮೆಥಡ್ ಅಂತ ಹೇಳ್ಬೋದು. ನೀವು ಹೀಗೂ ಕೂಡ ಸಾಫ್ಟ್ ಚಪಾತಿನ ಮಾಡ್ಬೋದು. ಸೊ ಲೇಯರ್ಡ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ, ಉಬ್ಕೊಂಡು ಬರುತ್ತೆ. ಇದನ್ನು ಕೂಡ ನೋಡಿ ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಈ ತವೆ ಮೇಲೆ ಹಾಕ್ಕೊಂಡಿದ್ದೀನಿ. ಕಾಯ್ದಿರಬೇಕು ತವೆ ಪೂರ್ತಿಯಾಗಿ. ಹಾಕಿದ ತಕ್ಷಣ ಮೀಡಿಯಮ್ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಕಡೆ ನೋಡಿ ಚೆನ್ನಾಗಿ ಬಬಲ್ಸ್ ಬಂದು ಚೆನ್ನಾಗಿ ಉಬ್ಕೊಳ್ಳೋವರೆಗೂ ಚಪಾತಿನ ಯಾವುದೇ ಥರ ಮಾಡಿ ಚಪಾತಿನ ಒಂದು ಕಡೆ ಬೇಯೋವರೆಗೂ ತಿರುಗಿಸ್ಬೇಡಿ. ಸೊ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಇಷ್ಟ ಇರೋರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೂಡ ಬೇಯಿಸ್ಕೊಳ್ಬೋದು. ಹಾಗೆ ಬೇಯಿಸಿದ್ರು ಕೂಡ ಸಾಫ್ಟಾಗೇ ಬರುತ್ತೆ. ಮಕ್ಕಳಿಗೆ ಮಾಡಿಕೊಡೋದಾದರೆ ತುಪ್ಪ ಹಾಕ್ಕೊಂಡು ಬೇಯಿಸಿ ಕೊಡಿ. ನೋಡಿ ಈ ಥರ ಒಂದು ಸರಿ ಮಾತ್ರ ನಾನು ಇಲ್ಲಿ 2 ಕಡೆ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇವಾಗ ತೆಗಿತಾ ಇದ್ದೀನಿ. ತುಂಬ ಸಾಫ್ಟಾಗಿರುವಂಥ ಚಪಾತಿ ಒಂದು 2 ಮೆಥಡ್ನಲ್ಲಿ ಹೇಳ್ಕೊಟ್ಟಿದ್ದೀನಿ ಇವತ್ತು. ಖಂಡಿತ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಫಾಲೋ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿದೆ ಚಪಾತಿ. ನಾವು ಎಷ್ಟು ಫೋಲ್ಡ್ ಮಾಡ್ತೀವೋ ಅಷ್ಟೇ ಫೋಲ್ಡ್ ಆಗ್ತಿದೆ. ನೀವು ಒಂದು ಬಟ್ಟೆ ಫೋಲ್ಡ್ ಮಾಡಿದಾಗ ಯಾವ ರೀತಿ ಫೋಲ್ಡ್ ಆಗುತ್ತೆ ನೋಡಿ, ಆ ಥರ ಫೋಲ್ಡ್ ಆಗ್ತಿದೆ. ಇದೇ ಥರ ರಿಯಲ್ ಆಗಿ ಆಗುತ್ತೆ. ಖಂಡಿತ ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಫಾಲೋ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಉಪಯುಕ್ತ ಅನಿಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.